ಗೈಸ್ ನಾನು ಇವತ್ತು ಒಂದೊಳ್ಳೆ ಪಾಲಕ್ ದಾಲ್ ಮಾಡೋದು ಹೆಂಗೆ ಅಂತ ಕಲಿಸ್ಕೊಡ್ತೀನಿ, ಓಕೆನಾ? ಸೊ ಇಲ್ಲಿ ನಾನು ಪಾಲಕ್ ತೊಗೊಂಡಿದ್ದೀನಿ, ಆಮೇಲೆ ಏನಿದು ಈರುಳ್ಳಿ, ಅದಾದಮೇಲೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡೂ ಹಾಕ್ಬಿಟ್ಟು ನೆನೆಸಿಟ್ಕೊಳ್ಬೇಕು ಸ್ವಲ್ಪ ಹೊತ್ತು ಏನಪ್ಪ ಇದು ಏನಿದು ಏನಿದ್ರ ಹೆಸರು, ಹುಣಸೆ ಹಣ್ಣನ್ನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಬೇಕು. ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಳ್ಳೋಣ. ಅದಾದಮೇಲೆ ಒಗ್ಗರಣೆ ಇಟ್ಕೊಂಡು ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಏನಂತೀರಪ್ಪ ಇದು ಒಣಮೆಣಸು, ಆಮೇಲೆ ಒಂದು ಈರುಳ್ಳಿ ಹಾಕಿ ಫುಲ್ ಫ್ರೈ ಮಾಡ್ಕೋಬೇಕು. ಹಳದಿ, ಅರಿಶಿನ ಪುಡಿ ಹಾಕಿ ಫುಲ್ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ನೆನೆಸಿಟ್ಟಿರೋ ದಾಲ್ನ ಹಾಕಬೇಕು. ದಾಲ್ ಹಾಕಿದ್ಮೇಲೆ ನೆನೆಸಿಟ್ಟಿರೋ ಹುಣಸೆ ಹಣ್ಣನ್ನು ಹಾಕಿ, ಅದಾದಮೇಲೆ ಪಾಲಕ್ ಸೊಪ್ಪನ್ನ ಹಾಕಿದ್ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಎಷ್ಟು ಬೇಕೋ ನಿಮಗಷ್ಟು, ಆಮೇಲೆ ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಇಂಗು ಹಾಕಿಬಿಟ್ಟು ಅದಾದಮೇಲೆ ಪಾಲಕ್ ಸೊಪ್ಪನ್ನ ಹಾಕಿ, ಆಮೇಲೆ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ 3 ರಿಂದ 4 ವಿಷಲ್ ಮಾಡಿಸಿದ್ರೆ ಪಾಲಕ್ ದಾಲ್ ರೆಡಿ. ಇದು 3 ರಿಂದ 4 ವಿಷಲ್ ಆದಮೇಲೆ ನಮ್ಮ ಪಾಲಕ್ ದಾಲ್ ರೆಡಿ ಆಗುತ್ತೆ. 3 ರಿಂದ 4 ವಿಷಲ್ ಆದಮೇಲೆ ಏನು ಮಾಡಿ, ನಿಮಗೆ ಅದು ಮಸಿಯೋ ಕೋಲು ಅಥವಾ ಏನಿರುತ್ತೋ ಅದರಿಂದ ಫುಲ್ ಮಸ್ಕೊಳ್ಳಿ. ಸ್ವಲ್ಪ ನೈಸಾಗಿ ಸಖತ್ತಾಗಿ ಬರುತ್ತೆ. ನಿಮ್ಮ ಫೇವ್ರೆಟ್ ಪಾಲಕ್ ದಾಲ್ ರೆಡಿ. ನಿಮಗೆ ಗೊತ್ತಾ, ನಾನು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಮಾಡಿರೋದು, ಬಟ್ ತುಂಬ ಸರಿ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.